ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಾ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೌ ಚರಣೌ ಪ್ರಪದ್ಯೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 18ನೇ ತಾರೀಕು ಭಾನುವಾರ, ರೋಹಿಣಿ ನಕ್ಷತ್ರ, ನವಮಿ ತಿಥಿ ಇರುವಂಥದ್ದು. ತುಂಬ ಲಾಭದಾಯಕ. ಇದನ್ನು ನೀವು ಮನೆಗಳಲ್ಲಿ ನೀವು ಅಂದ್ಕೊಂಡಿರಲ್ಲ ಆ ರೀತಿಯಾದಂಥ ಬೆಳವಣಿಗೆ ತುಂಬ ದೊಡ್ಡ ಮಟ್ಟದಲ್ಲಾಗತ್ತೆ. ಈ ದಿನ ನೋಡಿ, ವಿಶೇಷವಾಗಿ ಮಾಘ ಮಾಸ ರಸಪ್ತಮಿ ಆದಂತಹ ದಿನಗಳು, ಇನ್ನು ಹತ್ತಿರದಲ್ಲಿರುವಂತಹ ಶಿವರಾತ್ರಿ, ಇವೆಲ್ಲವೂ ಸಹ ನಮಗೆ ತುಂಬ ಲಾಭದಾಯಕವನ್ನು ಮಾಡಿಕೊಡುತ್ತೆ. ಆದ್ದರಿಂದ ಇದನ್ನು ಭಾನುವಾರ ಬಂದಾಗ ಮನೆಯಲ್ಲಿ ಸುಮ್ಮನೆ ವಿಶ್ರಾಂತಿ ಪಡೆಯ ಬದಲು ನಿಮಗೆಲ್ಲಾದರೂ ಹತ್ತಿರದಲ್ಲಿ ನವಗ್ರಹ ದೇವಸ್ಥಾನಗಳು, ಭೈರವನ ದೇವಸ್ಥಾನ, ಕಾಲಭೈರವ, ಆದರೆ ಒಂದು ಬಾರಿ ಭೇಟಿ ಕೊಡಿ ಅಂತ ಹೇಳ್ತಾ, ಇದನ್ನು ಮೇಷರಾಶಿಯವರಿಗೆ ತುಂಬ ಉತ್ಸಾಹದಲ್ಲಿರ್ತೀರಿ, ತುಂಬ ಉಲ್ಲಾಸದಲ್ಲಿರ್ತೀರಿ, ಮತ್ತು ಸ್ನೇಹಿತರು ಸಿಗುವಂಥ ಸನ್ನಿವೇಶಗಳಿರುತ್ತೆ. ಜೊತೆಯಲ್ಲಿ ಆರೋಗ್ಯದಲ್ಲಿ ತುಂಬ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂತಹ ವಾತಾವರಣ ನಿಮ್ಮದಾಗುತ್ತೆ. ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆ ಇದೆ, ಮದುವೆ ಮುಂಜುಗಳ ಆಲೋಚನೆ ಇದೆ, ಮನೆ ಕಟ್ಟುವಂತಹ ಯೋಗದಲ್ಲಿ ತುಂಬ ಪ್ರಗತಿಯಲ್ಲಿದೆ. ಜೊತೆಯಲ್ಲಿ ಹೊಸ ಹೊಸ ಖರೀದಿ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ, ಹೊರಗಡೆ ಎಲ್ಲಾದರೂ ಹೋಗುವಂಥ ಆಲೋಚನೆಗಳನ್ನು ಮಾಡ್ತೀರಿ, ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ತುಂಬ ರುಚಿಕರವಾದಂತಹ ಭೋಜನವನ್ನು ಸವಿತೀರಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುವಂಥದ್ದು ಭೋಜನದ ವಿಚಾರದಲ್ಲಿ. ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲೂ ಸಹ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಮನೆಗಳಿಗೆ ಅತಿಥಿಗಳ ಆಗಮನವಾಗುತ್ತೆ. ಹೊರಗಡೆ ಎಲ್ಲಾದರೂ ಒಂದು ರೌಂಡ್ ಸುತ್ತಾಕೊಂಬರೋಣ ಅಂತ ಮನಸ್ಸನ್ನು ಮಾಡುವಂಥದ್ದು ಮಿಥುನ ರಾಶಿಯವರಲ್ಲಿ ಇರುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಕೋಪವು ಶಮನವಾಗಿದೆ, ಮತ್ತು ಬಂಧು ಮಿತ್ರರ ಆಗಮನವಾಗಿದೆ. ನಿಮ್ಮ ಎಷ್ಟೇ ಆಲೋಚನೆಗಳು, ಚಿಂತನೆಗಳು, ನಿಮ್ಮ ಮೇಡುವಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಸಹಯೋಗ ಮಾಡುವಂಥವ್ರು ನಿಮಗೆ ಸಿಗ್ತಾರೆ. ಮತ್ತು ನಿಮಗೆ ಒಂದು ಉತ್ಸಾಹ, ಒಂದು ಸಂಕಷ್ಟದಿಂದ ಪಾರಾದುವಂತಹ ಒಂದು ಮನಸ್ಸಿಗೆ ತೃಪ್ತಿಕರವಾದಂತಹ ವಾತಾವರಣ, ಇದೆಲ್ಲವೂ ನಿಮಗೆ ಸಿಗುತ್ತೆ. ಸಿಂಹರಾಶಿವರೆಗಂತೂ ತುಂಬ ಲಾಭದಾಯಕವಾಗುತ್ತೆ. ರುಚಿಕರವಾದಂಥ ಭೋಜನ ಸವಿಯ ಜೊತೆಯಲ್ಲಿ ನಿಮಗೆ ಸ್ವಲ್ಪ ಧೈರ್ಯದ ಮಾತುಗಳು, ಬಂಧುಗಳ ಆಗಮನ, ಹೊರಗಡೆ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುವಂಥದ್ದು, ಹೊರಗಡೆ ಸುತ್ತಾಟದ ಇದು ಆಗಿರುತ್ತೆ. ಜೊತೆಯಲ್ಲಿ ನಿಮಗೆ ಸ್ನೇಹಿತರಿಂದ ಸಹಯೋಗ ಇವೆಲ್ಲ ಸಿಗುವಂತಹ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರೆಗೂ ಸಹ, ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಕುಟುಂಬದ ಜೊತೆಯಲ್ಲಿ ತುಂಬ ಡಿಸ್ಕಷನ್ ಮಾಡ್ತೀರಿ. ಜೊತೆಯಲ್ಲಿ ಹೊರಗಡೆ ಸುತ್ತಾಟದ ಜೊತೆಯಲ್ಲಿ ಮನೆಗೆ ಅತಿಥಿಗಳ ಆಗಮನವಾಗುತ್ತೆ. ಶುಭ ಕಾರ್ಯಗಳಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂತಹ ವಾತಾವರಣ ಬಂದಿದೆ. ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲೂ ಸಹ ಹಣಕಾಸಿನ ಅನುಕೂಲ ವಿಚಾರಗಳಲ್ಲಿ ತುಂಬ ಚೆನ್ನಾಗಾಗುವಂಥದ್ದು. ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀವಿ. ಏನಾದರೂ ಒಂದು ಪೂಜೆ ಪುನಸ್ಕಾರವನ್ನು ಮಾಡೋಣ, ಯಾವ್ದಾದ್ರು ಮನೆದೇವರು, ಕುಲದೇವರು, ಇಷ್ಟದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಬರುವಂತಹ ಮನಸ್ಸನ್ನು ಮಾಡುವಂಥದ್ದು ಕನ್ಯಾ ರಾಶಿಯವರಿರುತ್ತೆ. ತುಲಾ ರಾಶಿಯವರಿಗಂತೂ ತುಂಬ ಪ್ರಗತಿ. ತುಲಾ ರಾಶಿಯವರಿಗೆ ಈ ದಿನವೇ ಅಂತಲ್ಲ, ಆಲ್ಮೋಸ್ಟ್ ಪ್ರಗತಿಯಲ್ಲೇ ಇರುತ್ತೆ ಯಾವಾಗಲೂ. ಯಾಕೆಂದರೆ ತುಂಬ ಅನುಕೂಲಗಳಾಗುವಂಥದ್ದು. ಆದರೆ ಏನು ಮಾಡ್ತೀರಿ ಅಂದರೆ ತುಂಬ ಅಹಂಕಾರ ಪಡ್ತೀರಿ, ತುಂಬ ಅಹಂ ಇರುತ್ತೆ, ತುಂಬ ಒಂಥರ ದುಂದು ವೆಚ್ಚಗಳು, ಮುಂದೆ ನನಗೆ ಅಂದ್ಕೊಂಡಂಗೆ ಆಗುತ್ತೆ ಎನ್ನುವಂತಹ ಒಂದು ದೃಢವಾದಂತಹ ನಿರ್ಧಾರಗಳು, ಇದೆಲ್ಲವೂ ಸಹ ತುಂಬ ಲಾಸ್ ಮಾಡುತ್ತೇನೋ ಅಂತ, ತುಂಬ ದುಂದು ವೆಚ್ಚಗಳು, ಕೆಲಸಕ್ಕೆ ಬಾರದಲ್ಲೇ ಇರುವಂಥ ಖರ್ಚುಗಳು, ಅಗತ್ಯಕ್ಕೆ ಮೀರಿದಂತಹ ಖರ್ಚುಗಳು, ಅಗತ್ಯಕ್ಕೆ ಮೀರಿದಂತಹ ಮಾತುಗಳು, ಅಗತ್ಯಕ್ಕೆ ಮೀರಿದಂತಹ ಸ್ನೇಹ, ಇವೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಕಡಿವಾಣ, ಸ್ವಲ್ಪ ಚೌಕಟ್ಟು, ಇದರಲ್ಲಿ ಹಿಂಗೆ ಆಗಬೇಕು ಅನ್ನುವಂಥ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಮುಂದೆ ಆಗುವಂಥ ಸಣ್ಣ ಪುಟ್ಟ ಅವಘಡಗಳಿಗೆ ನಾವು ಈಗಲೇ ಬ್ರೇಕ್ ಹಾಕ್ಬೋದು. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಕಾರ್ಯಗಳಿಗಂತೂ ತುಂಬ ಚೆನ್ನಾಗಿರುವಂತಹ ಮಾಸವೇ ಇದಾಗಿರುತ್ತೆ. ಒಂದು ತಿಂಗಳ ಪೂರ ಚೆನ್ನಾಗಿರುತ್ತೆ. ಮದುವೆ ಮುಂಜಿಗಳು ಮಾಡ್ತಿರೋ, ಮನೆಯನ್ನು ಕಟ್ತಿರೋ, ಹೊಸದಾಗಿ ಏನಾದರೂ ಖರೀದಿ ಮಾಡ್ತಿರೋ, ಇದೆಲ್ಲದಕ್ಕೂ ಚೆನ್ನಾಗಿರುವಂಥದ್ದು. ಈ ದಿನ ಅಂತೂ ನಿಮಗೆ ದೇವಸ್ಥಾನಗಳಿಗೆ ಹೋಗುವಂಥ ಮನಸ್ಸನ್ನು ಮಾಡ್ತೀರಿ. ರುಚಿಕರವಾದಂತಹ ಭೋಜನ ಸಿಗುತ್ತೆ, ಅತಿಥಿಗಳ ಆಗಮನವಾಗುತ್ತೆ. ನಿಮಗೆ ಅತ್ಯಂತ ಪ್ರಿಯ ಪಾತ್ರರು ನಿಮ್ಮನ್ನು ಭೇಟಿಯನ್ನು ಮಾಡ್ತಾರೆ. ಅವ್ರ ಜೊತೆಯಲ್ಲಿ ಸಂತಸ, ಸಂಭ್ರಮ, ಕಷ್ಟ, ನೋವುಗಳನ್ನೂ ಸಹ ನೀವು ಮಾತನಾಡುವಂತಹ ಯೋಗಗಳು ನಿಮಗೆ ಇವತ್ತಿನ ಸಿಗುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ ಹೇಳ್ಬೋದು. ಧನುಸ್ಸು ರಾಶಿಯವರಿಗೆ ಓದುವಂಥ ಮಕ್ಕಳು ತುಂಬ ಪ್ರಗತಿಯಲ್ಲಿರ್ತಾರೆ, ತುಂಬ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಮತ್ತು ತುಂಬ ಉತ್ಸಾಹದಲ್ಲಿರ್ತಾರೆ, ಉಲ್ಲಾಸದಲ್ಲಿರ್ತಾರೆ. ಬಿಸ್ನೆಸ್ವರೆಗೂ ತುಂಬ ಅನುಕೂಲಗಳಾಗುವಂಥದ್ದು, ಮನೆಯಲ್ಲಿ ಕುಟುಂಬ ಮತ್ತು ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ, ಇದೆಲ್ಲವೂ ಧನುಸ್ಸು ರಾಶಿಯವರಿಗಿರುತ್ತೆ.
ಮಕರ ರಾಶಿಯವರೆಗೂ ಸಹ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗಿದೆ. ಕಷ್ಟಗಳೆಲ್ಲವೂ ಸಹ ಕಳೆಯುವಂತಹ ಒಂದು ಸಂಭ್ರಮ, ಒಂದು ಏನೋ ಒಂದು ಮುಂದೆ ಒಂದು ಶುಭ ಸೂಚನೆ, ಒಂದು ಕುರುಹು ಸಿಗುವಂಥದ್ದು, ಹಣಕಾಸಿನಲ್ಲಿ ಅನುಕೂಲಗಳಾಗುವಂಥದ್ದು, ಮತ್ತು ಜೊತೆಯಲ್ಲಿ ಧೈರ್ಯದ ಮಾತುಗಳನ್ನು ಆಡುವಂತಹ ಸ್ನೇಹಿತರು, ಮತ್ತು ಜೊತೆಯಲ್ಲಿ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ದಿನಗಳು ಈ ದಿನ ಆಗಿರುತ್ತೆ. ಮತ್ತು ಕುಂಭರಾಶಿಯವರಿಗೆ ರುಚಿಕರವಾದಂಥ ಭೋಜನ ಸಿಗುತ್ತೆ. ಅದರ ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲವನ್ನು ಕಳಿತೀರಿ. ಕುಟುಂಬ ಸಮೇತರಾಗಿ ಎಲ್ಲರಿಗೂ ಹೊರಗಡೆ ಹೋಗಬೇಕು ಅಂದ್ಕೊಂಡಿರ್ತೀರಿ. ಜೊತೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಒಂದು ವ್ಯತ್ಯಾಸಗಳಾಗಿ, ಅವಘಡಗಳಾಗಿ, ಸಾವು ನೋವುಗಳಾಗುವಂಥ ಸನ್ನಿವೇಶಗಳು ಕುಂಭರಾಶಿಯವರಿರುತ್ತೆ. ಸ್ವಲ್ಪ ಜಾಗ್ರತೆ. ಅಂತಹ ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ತುಂಬ ಧೈರ್ಯದಲ್ಲಿ ಇರಬೇಕಾಗ್ತದೆ. ನೀವು ತುಂಬ ಎಮೋಷನ್ ಆಗೋಕ್ಕೆ ಹೋಗಬಾರ್ದು. ಅದರಿಂದ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಕುಂಭರಾಶಿ ಜಾಗ್ರತೆ. ನಂತರದಲ್ಲಿ ಮೀನರಾಶಿಯವರಿಗೆ ನಿಮ್ಮ ಗ್ರಾಮಗಳಿಗೆ ಹೋಗ್ತೀರಿ, ಒಂದು ಸುತ್ತಾಟವನ್ನು ಮಾಡ್ತೀರಿ, ತುಂಬ ಪ್ರಯಾಣಗಳನ್ನು ಮಾಡ್ತೀರಿ, ದೇವಸ್ಥಾನಗಳಿಗೆ ಹೋಗ್ತೀರಿ, ರುಚಿಕರವಾದಂಥ ಭೋಜನವನ್ನು ಮಾಡ್ತೀರಿ, ಸ್ನೇಹಿತರನ್ನು ಭೇಟಿ ಮಾಡಿ ಅವ್ರ ಜೊತೆ ತುಂಬ ಮಾತುಗಳನ್ನು, ಕಥೆಗಳನ್ನು, ಕಷ್ಟಗಳನ್ನು, ಸುಖಗಳನ್ನು, ಲಾಭವನ್ನು, ನಷ್ಟವನ್ನು, ಇದೆಲ್ಲವೂ ಸಹ ಮಾತುಕತೆಗಳನ್ನು ಆಡ್ತೀರಿ. ಅದರಿಂದ ನಿಮಗೆ ಒಂದು ರೀತಿಯಾದಂತಹ ಲಾಭವೇ ಇರುತ್ತೆ, ನಷ್ಟವಂತೂ ಏನೂ ಆಗೋದಿಲ್ಲ ಅಂತ ಹೇಳ್ಬೋದು. ಅಂತ ಹೇಳ್ತಾ ವಿಶೇಷವಾದಂತಹ ದಿನ ಭಾನುವಾರ. ಇದನ್ನು ಎಲ್ಲರೂ ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾಳೆ ದಿನ ನೋಡಿ ಸೋಮವಾರ ಬರುತ್ತೆ. ಸೋಮವಾರ ವಿಶೇಷವಾದಂಥ ದಶಮಿ ಮೃಗಶಿರ ನಕ್ಷತ್ರ 19ನೇ ತಾರೀಕು ಇರುವಂಥದ್ದು. ತುಂಬ ಲಾಭದಾಯಕವಾಗಿರುವಂಥ ದಿನ. ನಾಳೆ ದಿನ ನಿಮ್ಮನ್ನು ಭೇಟಿ ಮಾಡಿ ನಾಳೆ ದಿನದ ವಿಚಾರಗಳನ್ನು ಮಾತನಾಡೋಣ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.